ಹಾಯ್ ಸ್ನೇಹಿತರೆ, ನಮಸ್ಕಾರ. ಗುರುದೇವ್ ಐಎಎಸ್ ಅಂಡ್ ಕೆಎಸ್ ಅಕಾಡೆಮಿ ಧಾರವಾಡಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ಜಿಐ ಟ್ಯಾಗ್ಗೆ ಸಂಬಂಧಪಟ್ಟಂತೆ ವಿಷಯ ವಸ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್, ಇದನ್ನು ಕನ್ನಡದೊಳಗೆ ಭೌಗೋಳಿಕ ಸೂಚ್ಯಾಂಕ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಇದನ್ನು ಇನ್ನೊಂದು ತರನಾಗಿ ಜಿಐ ಟ್ಯಾಗ್ ಅನ್ನುವಂಥ ಹೆಸರು ಪ್ರಚಲಿತವಾಗಿ ಕಂಡುಬರ್ತದೆ. ಭೌಗೋಳಿಕ ಸೂಚ್ಯಂಕ ಅಂದ್ರೇನು? ಒಂದು ನಿರ್ದಿಷ್ಟವಾದ ಪ್ರದೇಶದ ವ್ಯಾಪ್ತಿಯಲ್ಲಿ ಉತ್ಪಾದನೆಯಾಗುವಂತಹ ಅಥವಾ ಬೆಳೆಯುವಂತಹ ವಸ್ತುಗಳಿಗೆ ಅದರ ಒಂದು ಸ್ಥಳದ ಆಧಾರದ ಮೇಲೆ ನೀಡುವ ಮಾನ್ಯತೆಯನ್ನೇ ನಾವು ಭೌಗೋಳಿಕ ಸೂಚ್ಯಂಕವೆಂದು ಕರೆಯುತ್ತೇವೆ. ಹಾಗಾದರೆ ಈ ಭೌಗೋಳಿಕ ಸೂಚ್ಯಂಕವು ಆ ವಸ್ತುವಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯ ಆಧಾರದ ಮೇಲೆ ನೀಡಲಾಗುತ್ತದೆ. ಈ ಭೌಗೋಳಿಕ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಸರಿಸುಮಾರು 40ಕ್ಕಿಂತ ಹೆಚ್ಚು ವಸ್ತುಗಳು ಜಿಐ ಟ್ಯಾಗ್ ಪಡೆದುಕೊಂಡಿದ್ದಾವೆ. ಹಾಗಾದರೆ ಜಿಐ ಟ್ಯಾಗಿನ ಮೊದಲ ಹಿನ್ನೆಲೆ ಏನದ ಅಂತೇಳಿ ನಾವು ಗಮನಿಸ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಜಿಐ ಟ್ಯಾಗ್ ಕನ್ನಡದೊಳಗೆ ಭೌಗೋಳಿಕ ಸೂಚ್ಯಂಕ. ಹಾಗಾದರೆ ಈ ಭೌಗೋಳಿಕ ಸೂಚ್ಯಂಕವನ್ನು ನೀಡಲು ಪ್ರಾರಂಭಿಸಿದ್ದು ಎಷ್ಟರಲ್ಲಿ ಅಂತೇಳಿ ನಾವು ನೋಡೋದಾದ್ರೆ 2003 ಸೆಪ್ಟೆಂಬರ್ 15ರಂದು 2003 ಸೆಪ್ಟೆಂಬರ್ 15ರಂದು ಇದು ಅಧಿಕೃತವಾಗಿ ಜಾರಿಗೆ ಬರ್ತದ. ಹಾಗಾದರೆ ಈ ಭೌಗೋಳಿಕ ಸೂಚ್ಯಂಕ ನೀಡುವಂತಹ ಒಂದು ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ? ಕೇಂದ್ರ ಕಚೇರಿ ತಮಿಳುನಾಡು ರಾಜ್ಯದ ಚೆನ್ನೈ ನಗರದಲ್ಲಿ ಕಂಡುಬರುವುದು. ಈ ಭೌಗೋಳಿಕ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ನೀಡ್ತಾರ ಅಂತೇಳಿ ನೋಡೋದಾದ್ರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಇದನ್ನು ಏನು ಮಾಡ್ತಾರ, ನೀಡ್ಕೊಂಡು ಬರ್ತಾರ ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು. 2003 ಸೆಪ್ಟೆಂಬರ್ 15ರಂದು ಅಧಿಕೃತವಾಗಿ ಜಾರಿಗೆ ಬಂದಿದೆ. ಕೇಂದ್ರ ಕಚೇರಿ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಕಂಡುಬರುವುದು. ಇದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಧೀನದಲ್ಲಿ ಈ ಜಿಐ ಟ್ಯಾಗ್ ಅನ್ನು ನಾವು ನೀಡ್ತಾ ಇದ್ದೀವಿ. ಹಾಗಾದ್ರೆ ಈ ಜಿಐ ಟ್ಯಾಗ್ ಅನ್ನು ಗಮನಿಸಿಕೊಂಡು ಬಂದಾಗ ಯಾವ ಕಾಯ್ದೆಯಡಿ ಬರ್ತದ ಅಂತ ಕೇಳಿದ್ರೆ 1999ರ ಆಹಾರ ಸಂಸ್ಕರಣಾ ಕಾಯ್ದೆಯಡಿ, ಆಹಾರ ಸಂಸ್ಕರಣಾ ನೋಂದಣಿ. ಈ ಸಂಸ್ಕರಣಾ ನೋಂದಣಿ ಕಾಯ್ದೆಯಡಿ ಏನಾಗ್ತದೆ, ನೀಡಲಾಗುತ್ತದೆ. ಆ ಪ್ರದೇಶದಲ್ಲಿ ಅಥವಾ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬೆಳೆಯುವಂತಹ ವಸ್ತುವನ್ನು ತಾಲೂಕಿನ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ಈ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಇದನ್ನು ಶಿಫಾರಸು ಮಾಡ್ತಾರೆ. ಆ ರಾಜ್ಯ ಸರ್ಕಾರವು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯಕ್ಕೆ ಏನು ಮಾಡ್ತದ, ಮನವಿಯನ್ನು ಸಲ್ಲಿಸ್ತದ. ಅವಾಗ ಅವ್ರದ್ದೊಂದು ಕಮಿಟಿ ಅಥವಾ ಟೀಮ್ ಏನು ಮಾಡ್ತದ, ಇದರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಇದಕ್ಕೆ ಜಿಐ ಟ್ಯಾಗ್ ನೀಡಬೇಕು ಅಥವಾ ಬೇಡ ಅಂತೇಳಿ ಏನು ಮಾಡ್ತಾರ, ನಿರ್ಧಾರ ಮಾಡ್ತಾರ ಅನ್ನುವಂಥದ್ದು. ಹಾಗಾದರೆ ಈ ಜಿಐ ಟ್ಯಾಗ್ ಅನ್ನು ಗಮನಿಸ್ಕೊಂಡು ಬಂದಾಗ 2003 ಸೆಪ್ಟೆಂಬರ್ 15ರಿಂದ ಅಧಿಕೃತವಾಗಿ ಜಾರಿಗೆ ಬರ್ತದ. ಮೊಟ್ಟ ಮೊದಲ ಬಾರಿಗೆ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಂತಹ ವಸ್ತು, ಮೊಟ್ಟ ಮೊದಲ ಬಾರಿಗೆ ಜಿಐ ಟ್ಯಾಗ್ ಪಡೆದುಕೊಂಡಂತಹ ವಸ್ತು ಯಾವುದು ಅಂತೇಳಿ ನೋಡೋದಾದ್ರೆ 2004ರಲ್ಲಿ ಜಿಐ ಟ್ಯಾಗ್ ಪ್ರಥಮ ಬಾರಿಗೆ ಪಡೆದುಕೊಂಡಂತಹ ವಸ್ತು, ಪ್ರಥಮ ಬಾರಿಗೆ ಯಾವುದಕ್ಕೆ ಪಡೆದುಕೊಂಡದ ಅಂತೇಳಿ ನೋಡೋದಾದ್ರೆ ಡಾರ್ಜಿಲಿಂಗ್ ಚಹಾ. ಡಾರ್ಜಿಲಿಂಗ್ ಚಹಾಕ್ಕೆ ಮೊಟ್ಟ ಮೊದಲ ಬಾರಿಗೆ ಜಿಐ ಟ್ಯಾಗ್ ನೀಡಲಾಯಿತು. ಹಾಗಾದ್ರೆ ಸರಿ, ಡಾರ್ಜಿಲಿಂಗ್ ಚಹಾ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಬೆಳೆಯುವ ಉತ್ಪನ್ನವಾಗಿದೆ ಅಂತೇಳಿ ನೋಡೋದಾದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬೆಳೆಯುವಂತಹ ಉತ್ಪನ್ನವಾಗಿದೆ. ಇದು ಡಾರ್ಜಿಲಿಂಗ್ ಅನ್ನುವಂತಹ ಸ್ಥಳದಲ್ಲಿ ಬೆಳೆಯುವುದರಿಂದ ಇದನ್ನು ಡಾರ್ಜಿಲಿಂಗ್ ಚಹಾಕ್ಕೆ ನೀಡಲಾಗುತ್ತದೆ ಅನ್ನುವಂಥದ್ದು. ಇನ್ನು ಇದಾದ ನಂತರ ಈ ಜಿಐ ಟ್ಯಾಗಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಐ ಟ್ಯಾಗ್ ಪಡೆದುಕೊಂಡಂತಹ ವಸ್ತು ಯಾವುದದ? ಕರ್ನಾಟಕದಲ್ಲಿ ಪ್ರಥಮವಾಗಿ ಜಿಐ ಟ್ಯಾಗ್ ಪಡೆದುಕೊಂಡಂತಹ ವಸ್ತು ಮೈಸೂರು ರೇಷ್ಮೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪಡೆದುಕೊಂಡಿದ್ದು ಮೈಸೂರು ರೇಷ್ಮೆ ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಜಿಐ ಟ್ಯಾಗ್ ಅನ್ನುವಂಥದ್ದು ಪಡೆದುಕೊಳ್ತದ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಇವೆರಡು ಮೊದಲು. ಹಾಗಾದ್ರೆ ಕರ್ನಾಟಕದಲ್ಲಿ ಪಡೆದುಕೊಂಡಂತಹ ವಸ್ತುಗಳು ಯಾವ್ಯಾವ ಅದಾವ ಅಂತೇಳಿ ನೋಡೋದಾದ್ರೆ
ಕರ್ನಾಟಕ ರಾಜ್ಯದಲ್ಲಿ GI ಟ್ಯಾಗ್ ಪಡೆದುಕೊಂಡಂತಹ ವಸ್ತುಗಳು ನೆನಪಿರ್ಬೇಕು. ನಮಗೆ ಇದ್ರ ಮೇಲೆ ಹಲವಾರು ರೀತಿ ಎಕ್ಸಾಮ್ಗಳಿಗೆ ಪ್ರಶ್ನೆಗಳಾಗ್ಯದ ಮತ್ತು ರಿಪೀಟೆಡ್ ಪ್ರಶ್ನೆಗಳಾಗ್ಯಾವ. ಇದನ್ನು ನಾವು ಅನುಕ್ರಮವಾಗಿ ನೋಡ್ಕೊಂತ ಹೋಗೋದಾದ್ರೆ ಮೊದಲನೇದಾಗಿ ಕಂಡುಬರುವಂಥದ್ದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂತಹ ಬಿದರಿ ಕಲೆಗೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಸರ್, ಹಾಗಾದ್ರೆ ಈ ಬಿದಿರಿ ಕಲೆ ಅನ್ನುವಂಥದ್ದು ಯಾವ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತೇಳಿ ನೋಡೋದಾದ್ರೆ ಬೀದರ್ ಜಿಲ್ಲೆಯ ವ್ಯಾಪ್ತಿಗೆ ಏನು ಮಾಡ್ತದೆ, ಒಳಪಡ್ತದ ಅನ್ನುವಂಥದ್ದು. ಇನ್ನು ಇದಾದ ನಂತರ ನೆಕ್ಸ್ಟ್ ಒಂದು ಕಂಡುಬರುವಂಥದ್ದು ತೊಗರಿ ಅಂತೇಳಿ ಕರಿತೀವಿ. ಸರ್, ಈ ತೊಗರಿ ಯಾವ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಾದ? ಕಲಬುರಗಿಯಲ್ಲಿ ಬೆಳೆಯುವಂತಹ ತೊಗರಿಗೆ GI ಟ್ಯಾಗ್ ನೀಡಲಾಗಿದೆ. ತೊಗರಿ ಟೆಕ್ನಾಲಜಿ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಕಂಡುಬರುವುದು? ಕಲಬುರಗಿ ಜಿಲ್ಲೆಯಲ್ಲಿ. ಕೇಳಿರುವಂತಹ ಪ್ರಶ್ನೆ, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು? ಕಲಬುರಗಿ. ಈ ತೊಗರಿ ಅನ್ನುವಂಥದ್ದು ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟು ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಒಳಗೊಂಡ ಕಾರಣಕ್ಕಾಗಿ ಕಲಬುರಗಿಯ ತೊಗರಿಗೆ GI ಟ್ಯಾಗ್ ನೀಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಸ್ತುವಿಗೆ ನೀಡ್ತಾರ, ಅದು ಕೆಂಪು ಬಾಳೆ ಅಂತೇಳಿ ಕರಿತೀವಿ. ಈ ಕೆಂಪು ಬಾಳೆ ಅನ್ನುವಂಥದ್ದು ಯಾವ ಸ್ಥಳದೊಳಗೆ ಬೆಳಿತಾರ ಅಂತಂದ್ರೆ ಕಮಲಾಪುರ. ಈ ಕಲಬುರಗಿ ಜಿಲ್ಲೆಯ ಕಮಲಾಪುರ ಅನ್ನುವಂತಹ ಸ್ಥಳದಲ್ಲಿ ಕೆಂಪು ಬಾಳೆ ಹಣ್ಣನ್ನು ಬೆಳಿತಾರ. ಈ ಕೆಂಪು ಬಾಳೆ ಹಣ್ಣಿಗೂ ಸಹಿತ GI ಟ್ಯಾಗ್ ನೀಡಲಾಗಿದೆ. ತದನಂತರವಾಗಿ ನಿಂಬೆ ಹಣ್ಣು ಹಾಗಾದ್ರೆ ಈ ನಿಂಬೆ ಹಣ್ಣು ಪ್ರಮುಖವಾಗಿ ಎಲ್ಲಿ ಬೆಳಿತಾರ ಅಂತೇಳಿ ನೋಡಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಅನ್ನುವಂತಹ ಸ್ಥಳ ಬರ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಅನ್ನುವಂತಹ ಸ್ಥಳದಲ್ಲಿ ಬೆಳೆಯುವಂತಹ ಈ ನಿಂಬೆಗೆ GI ಟ್ಯಾಗ್ ನೀಡಲಾಗಿದೆ. ತದನಂತರವಾಗಿ ಇಳಕಲ್ಲಿನಲ್ಲಿ ಉತ್ಪಾದನೆಯಾಗುವಂತಹ ಸೀರೆಗೆ GI ಟ್ಯಾಗ್ ನೀಡಲಾಗಿದೆ. ಹಾಗಾದ್ರೆ ಇದು ರೇಷ್ಮೆ ಸೀರೆ ಅಂತೇಳಿ ಏನು ಮಾಡ್ತೀವಿ, ನೋಡ್ಕೊಂಡು ಬರ್ತೀವಿ. ಕೈಮುಗ್ಗದಿಂದ ಹಣಿಯುವಂತಹ ಸೀರೆಯಾಗಿದೆ. ಇಳಕಲ್ ಸೀರೆ ಆದ ನಂತರ ಇದೇ ಬಾಗಲಕೋಟೆ ಜಿಲ್ಲಾದೊಳಗೆ ಇನ್ನೊಂದು ಸ್ಥಳ ಕಂಡು ಬರ್ತದ, ಗುಳೇದ ಗುಡ್ಡ ಅಂತೇಳಿ. ಈ ಗುಳೇದ ಗುಡ್ಡದಲ್ಲಿ ಉತ್ಪಾದನೆಯಾಗುವ ವಸ್ತು ಯಾವುದು ಅಂತಂದ್ರೆ ನಾವು ಕಣ ಅಂತೇಳಿ ಕರಿತೀವಿ. ಕಣ ಎಂದರೆ ಅರ್ಥವಾಗದಿದ್ರ ಇದನ್ನು ಇನ್ನೊಂದು ಅರ್ಥದೊಳಗ ಕುಪ್ಪಸ ಅಂತೇಳಿ ಕರೀತಾರ. ಹೀಗೂ ಅರ್ಥ ಆಗ್ಲಿಕ್ಕ ನಮ್ಮ ದಕ್ಷಿಣ ಕರ್ನಾಟಕದ ಜನ ಇದನ್ನ ರವಿಕೆ ಅಂತೇಳಿ ಕರೀತಾರೆ. ರವಿಕೆ, ಕುಪ್ಪಸ ಅಥವಾ ಕಣ. ಈ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ಸೀರೆ ಆಗಿರ್ಬೋದು, ಗುಳೇದ ಗುಡ್ಡ, ಕುಪ್ಪಸ, ಕಣ ಅಥವಾ ರವಿಕೆ ಅನ್ನುವಂಥದ್ದಕ್ಕೆ GI ಟ್ಯಾಗ್ ಸಿಗ್ತದ ಅನ್ನುವಂಥದ್ದು. ಇದಾದ ನಂತರ ಮುಂದೆ ಗಮನಿಸ್ಕೊಂಡು ಬರೋದಾದ್ರ GI ಟ್ಯಾಗ್ ಪಡೆದುಕೊಂಡಂತ ವಸ್ತುಗಳ ಸಾಲಿನಲ್ಲಿ ನೆಕ್ಸ್ಟ್ ಒಂದು ಕಂಡುಬರುವಂಥದ್ದು ಧಾರವಾಡ ಪೇಡಾಕ GI ಟ್ಯಾಗ್ ಸಿಕ್ಕಿದೆ ಅನ್ನುವಂಥದ್ದು. ನೆಕ್ಸ್ಟ್ ಒಂದು ಧಾರವಾಡ ಪೇಡ ಆದ ನಂತರ ಮುಂದೆ ಕಂಡುಬರುವಂಥದ್ದು ಹಡಗಲಿ ಮಲ್ಲಿಗೆಗೆ ಏನಾಗದ GI ಟ್ಯಾಗ್ ಸಿಕ್ಕದ. ಅದಾದ ನಂತರ ಮೈಸೂರು ಮಲ್ಲಿಗೆ GI ಟ್ಯಾಗ್ ಸಿಕ್ಕದ. ನೆಕ್ಸ್ಟ್ ಒಂದು ಉಡುಪಿ ಮಲ್ಲಿಗೆ. ನೋಡ್ರಿ, ಮಲ್ಲಿಗೆಗೆ ಸಂಬಂಧಪಟ್ಟಂತೆ 3 ವಸ್ತುಗಳಿಗೆ GI ಟ್ಯಾಗ್ ನೀಡಲಾಗಿದೆ. 1 ಹಡಗಲಿ ಮಲ್ಲಿಗೆ, 2 ಉಡುಪಿ ಮಲ್ಲಿಗೆ, 3 ಮೈಸೂರು ಮಲ್ಲಿಗೆ ಅನ್ನುವಂಥದಕ್ಕೆ GI ಟ್ಯಾಗ್ ನೀಡಲಾಗಿದೆ. ಅದಾದ ನಂತರ ಚಿತ್ರದುರ್ಗ ಜಿಲ್ಲೆಯ ಒಳಗೆ ಒಂದು ಸ್ಥಳ ಕಂಡು ಬರ್ತದ, ಮೊಳಕಾಲ್ಮೂರು ಅಂತೇಳಿ. ಈ ಮೊಳಕಾಲ್ಮೂರು ಅಲ್ಲಿ ಉತ್ಪಾದನೆಯಾಗುವಂಥ ಸೀರೆ ಫೇಮಸ್ ಆಗಿರುವಂಥದ್ದು. ಹೀಗಾಗಿ ಮೊಳಕಾಲ್ಮೂರು ಸೀರೆಗೆ GI ಟ್ಯಾಗ್ ನೀಡಲಾಗಿದೆ ಅಂತೇಳಿ ಏನು ಮಾಡ್ತೀವಿ, ನೋಡ್ತೀವಿ ಅನ್ನುವಂಥದ್ದು. ಇನ್ನು ತದನಂತರವಾಗಿ ಮುಂದೆ ಕಂಡುಬರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ಥಳ ಕಂಡುಬರ್ತದೆ ಅಂಕೋಲಾ ಅಂತೇಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ಥಳ ಕಂಡುಬರ್ತದೆ ಅಂಕೋಲಾ. ಈ ಅಂಕೋಲಾದಲ್ಲಿ ಉತ್ಪಾದನೆಯಾಗುವ ಕರಿ ಇಷಾದ್ ಮಾವು ಅಂತೇಳಿ, ಕರಿ ಇಷಾದ್ ಮಾವು ಅನ್ನುವಂಥದ್ದಕ್ಕೆ
GI ಟ್ಯಾಗ್ ನೀಡಲಾಗಿದೆ. ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ಥಳ ಕಂಡು ಬರ್ತದ ಸಿರಸಿ ಅಂತೇಳಿ. ಈ ಸಿರ್ಸಿಯಲ್ಲಿ ಉತ್ಪಾದನೆಯಾಗುವಂತಹ ಅಡಿಕೆಗೆ GI ಟ್ಯಾಗ್ ನೀಡಲಾಗಿದೆ. ಇದನ್ನು ಅನವರ್ತಕವಾಗಿ ನಾವು ಸಿರ್ಸಿ ಸುಫಾರಿ ಅನ್ನುವಂಥ ಪದವನ್ನು ಬಳಸ್ಕೊಂಡು ಬರ್ತೀವಿ. ಈ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಅಡಿಕೆ ಮತ್ತು ಅಂಕೋಲದ ಕರಿ ಇಶಾದ ಮಾವಿಗೆ GI ಟ್ಯಾಗ್ ನೀಡಲಾಗಿದೆ. ನೆಕ್ಸ್ಟ್ ಇಲ್ಲೇ ಇನ್ನೊಂದು ವಸ್ತು ಬರ್ತದ ಕಪ್ಪೆ ಮಿಡಿ ಮಾವು ಅಂತೇಳಿ. ಓಕೆ ಸಾರಿ, ಅಪ್ಪೆ ಮಿಡಿ ಮಾವು ಅಂತೇಳಿ, ಅಪ್ಪೆ ಮಿಡಿ ಮಾವಿನ ಹಣ್ಣು ಅಂತೇಳಿ ಬರ್ತದ. ಈ ಅಪ್ಪೆ ಮಿಡು ಮಾವಿಗೆ ಏನಾಗತ್ತದ GI ಟ್ಯಾಗ್ ಸಿಕ್ಕಾದ. ಇದು ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಏನಾಗ್ತದ ಸಂಬಂಧಪಡ್ತದ ಅಂತೇಳಿ ಏನು ಮಾಡ್ತೀವಿ ನೋಡ್ತೀವಿ ಅನ್ನುವಂಥದ್ದು. ಹಾಗಾದ್ರೆ ಈ ಲಿಸ್ಟ್ ಒಳಗಡೆ ಧಾರವಾಡ ಪೇಡ, ಹಡಗಲಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಮೊಳಕಾಲ್ಮೂರು ಸೀರೆ, ಅಂಕೋಲ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥದ್ದು, ಕರಿ ಇಶಾದ್ ಮಾವು ಸಿರ್ಸಿಯ ಅಡಿಕೆ, ಅಪ್ಪೆ ಮಿಡಿ ಮಾವು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಇದನ್ನು ಉತ್ಪಾದನೆ ಮಾಡ್ತಾರ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಇನ್ನು ಇವುಗಳಾದ ನಂತರ ಮತ್ತೆ ಮುಂದೆ ನೋಡೋದಾದ್ರೆ ಯಾವುದಕ್ಕೆ GI ಟ್ಯಾಗ್ ನೀಡಿದಾರ ಅಂತೇಳಿ ಗಮನಿಸ್ಕೊಂಡು ಬರೋದಾದ್ರೆ ನೆಕ್ಸ್ಟ್ ಮೈಸೂರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ GI ಟ್ಯಾಗ್ಗಳ ಕೊಟ್ಟಿದ್ದಾರೆ ಗಮನಿಸ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ಕಂಡುಬರುವಂಥದ್ದು ಮೈಸೂರು ಪಾಕ್ ಅನ್ನುವಂಥ ವಸ್ತು. ಇದು ಸಿಹಿಯಾದ ತಿನ್ನುವಂಥ ವಸ್ತುವಾಗಿದೆ. ಈ ಮೈಸೂರು ಪಾಕಿಗೆ GI ಟ್ಯಾಗ್ ನೀಡಲಾಗಿದೆ. ಮೈಸೂರು ಪಾಕ್ ಆದ ನಂತರ ಮೈಸೂರಿನ ವಿಳೆದೆಲೆಗೆ GI ಟ್ಯಾಗ್ ನೀಡಲಾಗಿದೆ. ಅದಾದ ನಂತರ ಮೈಸೂರು ಸಿಲ್ಕ್ ಅಥವಾ ಮೈಸೂರು ರೇಷ್ಮೆ, ಮೈಸೂರು ಸಿಲ್ಕ್ ಅಥವಾ ಮೈಸೂರು ರೇಷ್ಮೆಗೆ GI ಟ್ಯಾಗ್ ನೀಡಲಾಗಿದೆ. ನೆಕ್ಸ್ಟ್ ಒಂದು ಕಂಡುಬರುವಂಥದ್ದು ಮೈಸೂರಿನ ಶ್ರೀಗಂಧದ ಎಣ್ಣೆಗೆ GI ಟ್ಯಾಗ್ ನೀಡಲಾಗಿದೆ. ಶ್ರೀಗಂಧದ ಎಣ್ಣೆ GI ಟ್ಯಾಗ್ ಪಡೆದುಕೊಂಡಿದೆ. ಅದಾದ ನಂತರ ಮೈಸೂರಿನ ಶ್ರೀಗಂಧದ ಸೋಪು ಅಂತೇಳಿ ಬರ್ತಾ, ಅಥವಾ ಇದು ನಾವು ಮೈಸೂರು ಸೋಪು ಅನ್ನುವಂಥ ಪದವನ್ನು ಬಳಸ್ತಿರ್ತೀವಿ. ಈ ಶ್ರೀಗಂಧದ ಸೋಪಿಗೆ GI ಟ್ಯಾಗ್ ನೀಡಲಾಗಿದೆ. ಮೈಸೂರಿನಲ್ಲಿ ಕಂಡು ಬರುವಂತಹ ಗಂಜೀಫಾ ಕಾರ್ಡುಗಳು, ಈ ಮೈಸೂರಿನಲ್ಲಿ ಕಂಡುಬರುವಂತಹ ಗಂಜೀಫಾ ಕಾರ್ಡುಗಳಿಗೆ ಏನಾಗ್ತದೆ GI ಟ್ಯಾಗ್ ಸಿಕ್ಕದ. ಈ ಗಂಜೀಫಾ ಕಾರ್ಡುಗಳು ಅಲ್ಲಿಯ ಪ್ರಾಚೀನ ಕಾಲದ ಸಾಂಪ್ರದಾಯಿಕ ಚಿತ್ರಕಲೆಯಾಗಿದೆ. ಇದಕ್ಕೆ GI ಟ್ಯಾಗ್ ನೀಡಲಾಗಿದೆ ಅನ್ನುವಂಥದ್ದು. ತದನಂತರವಾಗಿ ಮೈಸೂರಿನ ರೋಸ್ವುಡ್ ಕೆತ್ತನೆಗಳು ಅಂದ್ರೆ ಮರದಲ್ಲಿ ಕೆತ್ತನೆ ಮಾಡುವಂಥ ಒಂದು ವಿಶಿಷ್ಟ ಕಲೆ ಏನಾಗ್ತದೆ ಕಂಡು ಬರ್ತದೆ. ಇನ್ನು ಇದಾದ ನಂತರ ಮೈಸೂರು ಮಲ್ಲಿಗೆಗೆ GI ಟ್ಯಾಗ್ ನೀಡಲಾಗಿದೆ. ಮೈಸೂರು ಪಾಕ್, ಮೈಸೂರು ವಿಳೆದೆಲೆ, ಮೈಸೂರು ಸಿಲ್ಕ್, ಶ್ರೀಗಂಧದ ಈ ಎಣ್ಣೆ, ಮೈಸೂರು ಸ್ಯಾಂಡಲ್ ಸೋಪ್ ಅಥವಾ ಶ್ರೀಗಂಧದ ಸೋಪು, ಗಂಜೀಫಾ ಕಾರ್ಡ್ಗಳು, ರೋಸ್ ವುಡ್ ಕೆತ್ತನೆಗಳು ಅಂತೇಳಿ ನೋಡ್ತೀವಿ. ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೈಸೂರು. ಇನ್ನು ಮೈಸೂರಿನಲ್ಲಿ ಉತ್ಪಾದನೆಯಾಗುವ ಅಗರಬತ್ತಿ, ಈ ಅಗರಬತ್ತಿಗೂ ಸಹಿತ GI ಟ್ಯಾಗ್ ನೀಡಲಾಗಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಅನ್ನ ಪಡೆದುಕೊಂಡಂತಹ ಜಿಲ್ಲೆ ಯಾವುದು ಎಂದರೆ ಮೈಸೂರು ಜಿಲ್ಲೆ. ಆ ಮೈಸೂರು ಜಿಲ್ಲೆಯಲ್ಲಿ ಸರಾಸರಿ ಒಂದು 9ಕ್ಕೆ ನಾವೇನು ಮಾಡ್ತೀವಿ GI ಟ್ಯಾಗ್ ನೀಡ್ಕೊಂಡು ಬರ್ತೀವಿ. ಮೈಸೂರು ಪಾಕ್, ಮೈಸೂರು ವಿಳೆದೆಲೆ, ಮೈಸೂರು ಸಿಲ್ಕ್, ಮೈಸೂರು ಶ್ರೀಗಂಧದ ಎಣ್ಣೆ, ಮೈಸೂರು ಸೋಪ್, ಮೈಸೂರಿನ ಗಂಜೀಫಾ ಕಾರ್ಡ್ಗಳು ಸಾಂಪ್ರದಾಯಿಕ ಚಿತ್ರಕಲೆ ಅಂತೇಳಿ ಕೊಟ್ಟಿರ್ತಾನೆ, ಮೈಸೂರಿನ ರೋಸ್ವುಡ್ ಕೆತ್ತನೆಗಳು ಮತ್ತು ಅಗರಬತ್ತಿ. ಇದರ ಜೊತೆಗೆ ಹಿಂದಿನ ಸ್ಲೈಡಲ್ಲಿ ನೋಡಿದ ಹಾಗೆ ಮೈಸೂರು ಮಲ್ಲಿಗೆಗೆ GI ಟ್ಯಾಗ್ ನೀಡಲಾಗಿದೆ ಅನ್ನುವಂಥದ್ದು. ಇನ್ನು ತದನಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟು ಬೇರೆ ಮತ್ಯಾವುದಕ್ಕೆ GI ಟ್ಯಾಗ್ ನೀಡಿದಾರ ಅಂತೇಳಿ ನಾವು ನೋಡ್ಕೊಂಡು ಬರೋದಾದ್ರೆ ನಂಜನಗೂಡಿನ ರಸಬಾಳೆ, ನಂಜನಗೂಡು ಅಂತೂ ಒಂದು ಸ್ಥಳ ಬರ್ತದ. ಅಲ್ಲಿ ಬಾಳೆಹಣ್ಣಂದ್ರೂ ಓಕೆ,
ಆ ನಂಜನಗೂಡಿನ ಬಾಳೆಹಣ್ಣು ಅಂದ್ರೂ ಒಂದೇ, ಒಂದು ವೇಳೆ ನಂಜನಗೂಡಿನ ರಸಬಾಳೆ ಅಂದ್ರೂ ಒಂದೇ ಆಗತ್ತದ. ಇದಾದ ನಂತರ ಹಾವೇರಿ ಜಿಲ್ಲಾದೊಳಗೆ ಒಂದು ಸ್ಥಳ ಕಂಡು ಬರ್ತದೆ ಬ್ಯಾಡಗಿ ಅಂಥೇಳಿ. ಈ ಬ್ಯಾಡಗಿಗೆ ಸಂಬಂಧಪಟ್ಟಂತೆ ಮೆಣಸಿನಕಾಯಿ, ಬ್ಯಾಡಗಿಗೆ ಸಂಬಂಧಪಟ್ಟಂತೆ ಮೆಣಸಿನಕಾಯಿಗೆ ಏನಾಗ್ತದೆ, GI ಟ್ಯಾಗ್ ದೊರೆತಿದೆ ಅನ್ನುವಂಥದ್ದು. ಇನ್ನು ಇವೆರಡು ಆದ ನಂತರ ಮುಂದೆ ಕಂಡುಬರುವಂಥದ್ದು ಕಾಫಿಗೆ GI ಟ್ಯಾಗ್ ನೀಡಲಾಗುತ್ತದೆ. ಸರ್, ಕಾಫಿ ಒಳಗೆ ಯಾವ ಕಾಫಿಗೆ GI ಟ್ಯಾಗ್ ನೀಡ್ಯಾರ ಅಂತೇಳಿ ಗಮನಿಸ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ನೋಡೋದಾದ್ರೆ ಕೋರ್ಗ ಅರೇಬಿಕಾ ಕಾಫಿ ಅಥವಾ ಕೊಡಗು ಜಿಲ್ಲೆಯ ಅರೇಬಿಕಾ ಕಾಫಿ, ಚಿಕ್ಕಮಗಳೂರು ಜಿಲ್ಲೆಯ ಅರೇಬಿಕಾ ಕಾಫಿ, ಚಿಕ್ಕಮಗಳೂರು ಜಿಲ್ಲೆಯ ಅರೇಬಿಕಾ ಕಾಫಿ. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಬೆಟ್ಟ ಕಂಡು ಬರ್ತದ್ರಿ. ಆ ಬೆಟ್ಟ ಯಾವುದು ಅಂತೇಳಿ ನೋಡೋದಾದ್ರೆ ಬಾಬಾ ಬುಡನ್ಗಿರಿ ಬೆಟ್ಟ. ಈ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಬೆಳೆಯುವ ಅರೇಬಿಕಾ ಕಾಫಿ, ಕೋರ್ಗ ಕಾಫಿ, ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ, ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ, ಮಲಬಾರ್ ಕರಾವಳಿ ತೀರದ ಅರೇಬಿಕಾ ಕಾಫಿ, ಕರಾವಳಿ ತೀರದ ಅರೇಬಿಕಾ ಕಾಫಿಗೆ ಏನಾಗ್ಯದ ಅಂತೇಳಿ ನೋಡೋದಾದ್ರೆ GI ಟ್ಯಾಗ್ ನೀಡಲಾಗಿದೆ. ಅಂದ್ರೆ ಈ ಟೋಟಲ್ 4 ಅರೇಬಿಕಾ ಅನ್ನುವಂತಹ ಕಾಫಿ ತಳಿಗಳಿಗೆ GI ಟ್ಯಾಗ್ ನೀಡಲಾಗಿದೆ ಅಂತೇಳಿ ಏನು ಮಾಡ್ತೀವಿ, ನೋಡ್ಕೊಂಡು ಬರ್ತೀವಿ. ಬ್ಯಾಡಗಿಯ ಮೆಣಸಿನಕಾಯಿ, ನಂಜನಗೂಡಿನ ರಸಬಾಳೆಗೂ ಸಹಿತ ಏನಾಗ್ತದೆ, GI ಟ್ಯಾಗ್ ಸಿಗ್ತದ ಅನ್ನುವಂಥದ್ದು. ಇನ್ನು ಇದಾದ ನಂತರ ಮುಂದೆ ಹೋಗೋದಾದ್ರೆ ಮತ್ತೆ ಯಾವುದಕ್ಕೆ GI ಟ್ಯಾಗ್ ಸಿಕ್ಕದ ಅಂತೇಳಿ ಗಮನಿಸ್ಕೊಂಡು ಬರೋದಾದ್ರೆ ದೇವನಹಳ್ಳಿ ಚಕ್ಕೋತಕ್ಕೆ GI ಟ್ಯಾಗ್ ನೀಡಲಾಗಿದೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಹೋಗೋದಾದ್ರೆ ನೆಕ್ಸ್ಟ್ ಒನ್ GI ಟ್ಯಾಗ್ ಪಡೆದುಕೊಂಡಿರುವಂಥದ್ದು ಬೆಂಗಳೂರಿನ ನೀಲಿ ದ್ರಾಕ್ಷಿ. ಈ ಬೆಂಗಳೂರಿನ ನೀಲಿ ದ್ರಾಕ್ಷಿಗೆ GI ಟ್ಯಾಗ್ ನೀಡಲಾಗಿದೆ. ನೀಲಿ ದ್ರಾಕ್ಷಿಯ ಜೊತೆಗೆ ಇದೇ ಬೆಂಗಳೂರು ಒಳಗ ಇನ್ನೊಂದು ವಸ್ತು ಉತ್ಪಾದನೆಯಾಗುತ್ತದೆ. ಅದು ಯಾವುದು ಅಂತೇಳಿ ನೋಡೋದಾದ್ರೆ ಬೆಂಗಳೂರಿನ ಗುಲಾಬಿ ಈರುಳ್ಳಿ. ಈ ಗುಲಾಬಿ ಈರುಳ್ಳಿ ಅಂತ ಕೊಡ್ಲಿಕ್ಕೆ ಪಿಂಕ್ ಈರುಳ್ಳಿ ಅಂತೇಳಿ ಏನು ಮಾಡಿರ್ತಾನೆ, ಕೊಟ್ಟಿರ್ತಾನೆ. ಆದರೆ ಈ ಗುಲಾಬಿ ಈರುಳ್ಳಿಗೆ GI ಟ್ಯಾಗ್ ನೀಡಲಾಗಿದೆ. ಒಟ್ಟು 2, ಒಂದು ನೀಲಿ ದ್ರಾಕ್ಷಿ, ಇನ್ನೊಂದು ಗುಲಾಬಿ ಈರುಳ್ಳಿ ಅನ್ನುವಂಥದ್ದು GI ಟ್ಯಾಗ್ ಪಡೆದುಕೊಂಡ ಎಲ್ಲಿ ಅಂತೇಳಿ ನೋಡೋದಾದ್ರೆ ಬೆಂಗಳೂರು. ಇನ್ನು ಅದಾದ ನಂತರ ಮಡಿಕೇರಿಯ ಹಸಿರು ಏಲಕ್ಕಿ, ಇದನ್ನು ನಾವು ಗ್ರೀನ್ ಏಲಕ್ಕಿ ಅಂತೇಳಿ ಕರಿತೀವಿ. ಈ ಮಡಿಕೇರಿಯ ಹಸಿರು ಏಲಕ್ಕಿಗೂ ಸಹಿತ ಏನು ಮಾಡಲಾಗಿದೆ, GI ಟ್ಯಾಗ್ ಅನ್ನು ನೀಡಲಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಅನ್ನ ಕಂಡುಬರುವಂಥದ್ದು ಮೈಸೂರು ಸಿಲ್ಕ್, ಅದಾದ ನಂತರ ಮೊಳಕಾಲ್ಮೂರು ಸೀರೆ, ಇಳಕಲ್ ಸೀರೆ, ಗುಳೇದಗುಡ್ಡ ಕುಪ್ಪಸಕ ಸಹಿತ ಏನು ಮಾಡ್ಯಾರ, GI ಟ್ಯಾಗ್ ನೀಡ್ಯಾರ. ಮಡಿಕೇರಿಯ ಹಸಿರು ಏಲಕ್ಕಿ, ಬೆಂಗಳೂರಿನ ಗುಲಾಬಿ ಈರುಳ್ಳಿ, ಬೆಂಗಳೂರಿನ ನೀಲಿ ದ್ರಾಕ್ಷಿ, ದೇವನಹಳ್ಳಿಯ ಚಕ್ಕೋತ ಅನ್ನುವಂಥ ಸ್ಥಳಕ್ಕೆ GI ಟ್ಯಾಗ್ ನೀಡಲಾಗಿದೆ ಅನ್ನುವಂಥದ್ದು. ಇನ್ನು ಇದರ ಜೊತೆಗೆ ಸಂಡೂರಿನ ಲಂಬಾಣಿ ಕಸೂತಿಗೆ GI ಟ್ಯಾಗ್ ನೀಡಲಾಗಿದೆ. ಲಂಬಾಣಿ ಕಸೂತಿ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಅದಾದ ನಂತರ ನವಲಗುಂದ, ಈ ನವಲಗುಂದದ ಕಂಬಳಿ ಅಂದರು ಓಕೆ. ಒಂದು ವೇಳೆ ಕಂಬಳಿ ಕೊಡಲಿಕ್ಕಂದ್ರ ಜಮಖಾನೆ ಅಂತ ಕೊಟ್ಟಿರ್ತಾನೆ. ಕಂಬಳಿ ಅಂತ ಕೊಡ್ಲಿಕ್ಕಂದ್ರ ಜಮಖಾನೆ. ಈ ನವಲಗುಂದನ ಕಂಬಳಿ ಅಥವಾ ಜಮಖಾನೆ, ಸಂಡೂರಿನ ಲಂಬಾಣಿ ಕಸೂತಿಗೆ ಏನಾಗ್ತದೆ, GI ಟ್ಯಾಗ್ ಸಿಕ್ಕದು. ಇನ್ನು ನಮ್ಮ ಸ್ಟೇಟ್ ಹೊರತುಪಡಿಸಿ ಬೇರೆ ಸ್ಟೇಟ್ಗಳು ಯಾರ್ಯಾರು GI ಟ್ಯಾಗ್ ಪಡ್ಕೊಂಡಾರ, ಸುಮ್ಮನೆ ಇತ್ತೀಚೆಗೆ ಪಡೆದುಕೊಂಡಿರುವಂಥದ್ದು ನಾವು ನೋಡ್ಕೊಂಡು ಬರೋದಾದ್ರೆ
ಮೊದಲನೇದಾಗಿ ಕಂಡುಬರುವಂಥದ್ದು ಕೊಲ್ಲಾಪುರ ಅನ್ನುವಂತಹ ಸ್ಥಳ ಮಹಾರಾಷ್ಟ್ರ ರಾಜ್ಯದೊಳಗೆ ಬರ್ತದೆ. ಈ ಕೊಲ್ಲಾಪುರದ ಚರ್ಮದ ಚಪ್ಪಲಿಗಳು ನೆಕ್ಸ್ಟ್ ಒಂದು ಕಂಡುಬರುವಂಥದ್ದು ಅಸ್ಸಾಮಿನ ಜುಡಿಮಾ ಅಕ್ಕಿ. ನೆಕ್ಸ್ಟ್ ಒಂದು ಕಂಡುಬರುವಂಥದ್ದು ಮಣಿಪುರಿನ ಕಪ್ಪು ಅಕ್ಕಿಗೆ GI ಟ್ಯಾಗ್ ನೀಡಲಾಗಿದೆ. ಈ ಮಣಿಪುರಿನ ಕಪ್ಪು ಅಕ್ಕಿ, ಅಸ್ಸಾಮಿನ ಜುಡಿಮಾ ಅಕ್ಕಿ, ಕೊಲ್ಲಾಪುರದ ಚರ್ಮದ ಚಪ್ಪಲಿಗಳು ಅನ್ನುವಂಥ ವಸ್ತುವಿಗೆ GI ಟ್ಯಾಗ್ ನೀಡಲಾಗಿದೆ. ಇಷ್ಟು GI ಟ್ಯಾಗ್ಗೆ ಸಂಬಂಧಪಟ್ಟಂತಹ ವಿಶೇಷ ಅಂಶಗಳಾಗುತ್ತವೆ. ಧನ್ಯವಾದಗಳು.